ಬಳ್ಳಾರಿ ಫೈರಿಂಗ್ ಪ್ರಕರಣಕ್ಕೆ ಸಹಜವಾಗಿ ಒಂದು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಅನ್ನು ಸಿಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಫೈರಿಂಗ್ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಯತ್ನಿಸಿದ್ರು ನಾರಾ ಭರತ್ ರೆಡ್ಡಿ ಅಂತ ಆರೋಪವನ್ನು ಮಾಡಲಾಗ್ತದೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಶ್ರೀರಾಮುಲು ಅವರು ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು. ನಾರಾ ಭರತ್ ರೆಡ್ಡಿ ತಪ್ಪು ಮುಚ್ಚಿ ಹಾಕಲಿಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾರೆ. ನಾರಾ ತಂದೆ ಸೂರ್ಯ ನಾರಾಯಣ ರೆಡ್ಡಿಯಿಂದ ಯತ್ನವನ್ನು ಮಾಡಲಾಗ್ತಾ ಇದೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಅವರ ಆರೋಪ, ನಮ್ಮ ಮನೆಯ ಮುಂಭಾಗದಲ್ಲಿ ಬುಲೆಟ್ ಪತ್ತೆ ಆಗಿದೆ. ಭರತ್ ರೆಡ್ಡಿ ಅವರ 5-6 ಗನ್ ಮ್ಯಾನ್ಗಳು ಫೈರಿಂಗ್ ಮಾಡಿದ್ದಾರೆ. ಇನ್ನು 30ಕ್ಕೂ ಹೆಚ್ಚು ಬುಲೆಟ್ಗಳು ಸಿಗಬಹುದು ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟರು. ನಡೆದಿರ್ತಕ್ಕಂಥ ಶೂಟೌಟ್ ಪ್ರಕರಣ ಸಂಬಂಧಪಟ್ಟಂಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗ ಒಂದು ಜಾಗವನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಒಂದು ಬುಲೆಟ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಬಾಂಬ್ ನಿಷ್ಕ್ರಿಯ ದಳ ಒಂದು ಹುಡುಕಾಟದಲ್ಲಿದ್ದಾರೆ. ಒಂದು ಬುಲೆಟ್ ಕೂಡ ಪತ್ತೆ ಆಗಿದೆ ಸರ್. ನಿಮ್ಮ ಮನೆ ಸರ್, ನಾನು ಇವಾಗ ಮನೆಯಿಂದ ಈಚೆಗೆ ಬಂದೆ. ನನಗೂ ಗೊತ್ತಾಯಿತು. ಬಾಂಬ್ ಸ್ಕ್ವಾಡ್ ಅವರೆಲ್ಲ ಬಂದು ಕಂಪ್ಲೀಟ್ ಮನೆಯಿಂದ ಈಚೆಗೆ ಬಂದ ತಕ್ಷಣ ನನಗೆ ಇವಾಗ ಬಾಂಬ್ ಸ್ಕ್ವಾಡ್ ಅವರೆಲ್ಲರೂ ಕೂಡ ನಮ್ಮ ಮನೆ ಸುತ್ತಲೂ ಕೂಡ ಅವರು ಹುಡುಕಾಟ ಮಾಡಿದಾಗ ಒಂದು ಬುಲೆಟ್ ಸಿಕ್ಕಿದೆ ಅಂಥೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು. ಅವ್ರು ಇನ್ನೂ ಹುಡುಕಾಡಿದರೆ, ಯಾಕೆಂದರೆ ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸು ಸಿಗಬೇಕಿಲ್ಲಿ. ಸೊ ನನಗೆ 3 ಬುಲೆಟ್ಸ್ ಏನು ನನ್ನ ಮೇಲೆ ಅಟ್ಯಾಕ್ ಆದಾಗ ಸಿಕ್ಕಿರುವಂಥ ಬುಲೆಟ್ಗಳನ್ನು ನಿನ್ನೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಬಂದುಬಿಟ್ಟು ಪಂಚನಾಮ ಮಾಡಿ ಆ ಬುಲೆಟ್ಗಳು ನನ್ನಿಂದ ವಶಪಡಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಇವಾಗ ಬಾಂಬ್ ಸ್ಕ್ವಾಡ್ ಅವ್ರಿಗೆ ಸಿಕ್ಕಿರುವಂಥ ಬುಲೆಟು ಅವರೇ ನೇರವಾಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅದು ಶೂಟೌಟ್ ನಡೆದ ಪಕ್ಕದಲ್ಲೇ ಸಿಕ್ಕಿರ್ತಕ್ಕಂಥ ಅದೇ ನಾನು ಹೇಳ್ತಾ ಇರೋದು. ಇವಾಗ ಇನ್ನು ಕಂಪ್ಲೀಟ್ ನಿಮ್ಮ ಇಡೀ ದೇಶ ಪ್ರಪಂಚದಲ್ಲಿ ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇರುವಂಥದ್ದು. ಅದೇನು ಯಾರೂ ಮುಚ್ಚು ಮರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವಿಚಾರ. ಮತ್ತು ಎರಡನೇ ವಿಚಾರ ಬಂದು ಒಂದು ಬಾಡಿನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಮತ್ತು ಅವನು ಸೂರ್ಯನಾರಾಯಣ ರೆಡ್ಡಿ, ಯಾರು ಭರತ್ ರೆಡ್ಡಿ ಅವರ ತಂದೆ, 2ನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನು ಏನಾದರೂ ಸಿಗಾಕಿಸ್ಲಿಕ್ಕೆ ಅವಕಾಶ ಇದೆ ಅಂತಂದರೆ, ಪಾಪ ತಂದೆ ಅಂದಮೇಲೆ ಮಗನ ಮೇಲೆ ಆ ಕರುಣೆ ಇದ್ದೇ ಇರುತ್ತೆ. ನನ್ನ ಮಗನ ಕೊರಳಿಗೆ ಸುತ್ಕೊಳ್ತೆ ಅಂತೇಳಿ ಆ ಭಯದಲ್ಲಿ ಸ್ವಲ್ಪ ಯಾವಾಗಲೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಕ್ರಿಮಿನಲ್ ಥಿಂಕಿಂಗೇ ಮಾಡ್ತಾ ಇರ್ತಾನೆ. ಅಂದರೆ ಅಪೋನೆಂಟ್ಸ್ ಅವ್ರು ಏನಾದರೂ ಫೈರ್ ಮಾಡಿ ಡೆತ್ ಆಗಿದ್ದಾನ ಅನ್ನೋ ಅನುಮಾನದಿಂದ ನಮ್ಮ ಮೇಲೆ ಹಾಕುವಂಥ ಒಂದು ಪ್ರಯತ್ನದಲ್ಲಿ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಬಟ್ ಸತ್ಯ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದು ಬುಲೆಟ್ ತಗಲಾರ್ದು ಹಾಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಹೇಗೆ ಸರ್? ಸೊ ನನಗೆ ಆ ವಿಷಯಗಳು ಗೊತ್ತಿಲ್ಲಮ್ಮ. ನನಗೆ ಆ ರಿಪೋರ್ಟ್ಸ್ ನಾನು ಯಾವುದು ಕೂಡ ನೋಡಿಲ್ಲ. ನನಗೆ ಬಂದಿರುವಂಥ ಮಾಹಿತಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂಥೇಳಿ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸತ್ಯ ಯಾರೂ ಮರೆಮಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಮೇಲೆ ಭಗವಂತನವನು ಒಬ್ಬನು ಇದ್ದೇ ಇರ್ತಾನೆ. ಯಾರು ಪಾಪ ಮಾಡಿದ್ದಾರೆ ಅವರು ಆ ಶಿಕ್ಷೆ ಅನುಭವಿಸಲೇಬೇಕು. ಇಲ್ಲಿ ಅಧಿಕಾರಿಗಳು ಅದನ್ನು ಒಪ್ಪಲಿಲ್ಲ ಸರ್, ಹೇಗೆ ಒತ್ತಡಕ್ಕೆ ಮಾಡಲಿಲ್ಲ ಮೇಡಮ್? ಅಧಿಕಾರಿಗಳು, ನಾನು ನಿಮಗೆ ಇವತ್ತು 5ನೇ ದಿನ ಇದೆ. ಈ ಕ್ಷಣದವರೆಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಅವನು ಸತೀಶ್ ರೆಡ್ಡಿಗೆ ಏನೂ ಆಗಿಲ್ಲ ಸರ್. ಮತ್ತು ಪೊಲೀಸ್ ಇಲಾಖೆ ಅವರು SP ಅನಾವಶ್ಯಕವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದರು. IG ಅವರು ಸೈಟಲ್ಲೇ ಇದ್ದರು. ASPಗಳು DSPಗಳು ಎಲ್ಲರೂ ಇದ್ದರು. ಇದು ಏನೋ ಒಂದು ಕಣ್ಣೀರು ಜಸ್ಟ್ ಒರೆಸಬೇಕು. ತಕ್ಷಣ ರಾಜ್ಯದ ಗಮನ ಎಲ್ಲ ಜನರು ಕೂಲಾಗಬೇಕು ಅನ್ನೋದಕ್ಕೆ ಒಬ್ಬ SPನ ಬಲಿಪಶು ಮಾಡಿರುವಂಥದ್ದು. ಇಲಾಖೆ ಭಾಳ ಕೆಟ್ಟದಾಗಿ ನಡ್ಕೊಳ್ತಾ ಇದೆ. ಇದಿಷ್ಟು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಹೇಳ್ತಕ್ಕಂಥದ್ದು. ಯಾಕೆಂತಂದರೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಕೂಡ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಎಲ್ಲೋ ಒಂದು ಕಡೆ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಒತ್ತಡಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಕೂಡ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರು ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲದಾಗಿ ಬಸವರಾಜ್, ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಇಬ್ಬರನ್ನು ಕೂಡ ನೀವು ಮಾತನಾಡಿಸಿದ್ರಿ. ಈ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಹೇಳ್ತಾ ಇರುವಂತದ್ದು, ನಮ್ಮ ಹತ್ರ ದಾಖಲೆಗಳಿದಾವೆ, 2-3 ಬಾರಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡುವ ಮುಖಾಂತರ ಆ ಬುಲೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮುಚ್ಚಾಕುವಂತ ಪ್ರಯತ್ನ ಅಂತ. ಏನ್ ದಾಖಲೆಗಳಿದ್ದಾವಂತೆ, ಇವ್ರಿಗೆ ಯಾವ ರೀತಿಯಾದಂಥ ಮಾಹಿತಿಗಳಿದಾವೆ, ಮತ್ತೊಂದು ಕಡೆ ಫೈರಿಂಗ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಡಿಯೋಗಳೇನಾದರೂ ಇದಾವಂತ, ಇವರೇನಾದರೂ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರಂತ ಅದನ್ನ?
ಪೃಥ್ವಿರಾಜ್ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶೂಟೌಟ್ ಪ್ರಕರಣದಲ್ಲಿ ಏನು ಯುವಕ ರಾಜಶೇಖರ್ ಮೃತಪಟ್ಟಿರ್ತಕ್ಕಂಥದ್ದು ಆ ಒಂದು ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಒತ್ತಡ ಕೂಡ ಪೋಸ್ಟ್ ಮಾರ್ಟಮ್ ಮೇಲೆ ಕೂಡ ಅಧಿಕಾರಿಗಳ ಮೇಲೆ ಏರಲಾಗಿತ್ತು ಅನ್ನೋ ಆರೋಪವನ್ನು ಕೂಡ ಇಬ್ಬರು ಮಾಜಿ ಸಚಿವರು ಕೂಡ ಮಾಡಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಕೂಡ ಇಬ್ಬರು ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. 2-3 ಬಾರಿ ಕೂಡ ಪೋಸ್ಟ್ ಮಾರ್ಟಮನ್ನು ಮಾಡಲಾಗಿತ್ತು. ಇಡೀ ಪ್ರಕರಣವನ್ನು ಮುಚ್ಚಲು ಹಾಕಲಿಕ್ಕೆ ಕೂಡ ಯತ್ನ ನಡೆದಿರುತ್ತನ್ನೋ ಆರೋಪ ಕೂಡ ಮಾಡಿರ್ತಕ್ಕಂಥದ್ದು. ಮೊದಲಿಗೆ ಪೋಸ್ಟ್ ಮಾರ್ಟಮ್ ಮಾಡಲಾರದೆ ಹಾಗೆ ಒಂದು ಮೃತದೇಹವನ್ನು ಕೂಡ ಅವರಿಗೆ ಹಸ್ತಾಂತರವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ಲಾನ್ ಕೂಡ ಮಾಡಲಾಗಿತ್ತು. ಅದರ ಜೊತೆಗೆ ಅಧಿಕಾರಿಗಳ ಮೇಲೆ ಕೂಡ ಒತ್ತಡವನ್ನು ಕೂಡ ಹಾಕಲಾಗಿತ್ತು. ಆದರೆ ಅಧಿಕಾರಿಗಳು ಕೂಡ ಒಪ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2ನೇ ಬಾರಿ ಮೃತದೇಹದಲ್ಲಿರ್ತಕ್ಕಂಥ ಬುಲೆಟ್ ಅನ್ನು ಕೂಡ ತೆಗೆದಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ದೇಹದೊಳಗಡೆ ಬುಲೆಟ್ ಅನ್ನು ತೆಗಿಲಾರದೆ ಹಾಗೆ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತು ಅನ್ನೋ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇಡೀ ಪೋಸ್ಟ್ ಮಾರ್ಟಮ್ನ ಎಲ್ಲ ದಾಖಲಾತಿಗಳು ಕೂಡ ನಮ್ಮ ಬಳಿವಿದೆ, ಸಂದರ್ಭದಲ್ಲಿ ನಾವು ಅದನ್ನು ಬಿಡುಗಡೆ ಮಾಡ್ತೇವೆ ಅನ್ನೋಟ್ಟಲ್ಲಿ ಕೂಡ ಶ್ರೀರಾಮುಲು ಅವರು ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇಡೀ ಪ್ರಕರಣ ಸಾಕಷ್ಟು ಟ್ವಿಸ್ಟನ್ನು ಕೂಡ ಪಡ್ಕೊಳ್ತಾ ಇದೆ, ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಈ ರೀತಿಯಾದಂಥ ಒತ್ತಡವನ್ನು ಏರಿದವರು ಯಾರು ಅನ್ನೋದು ಕೂಡ ಈಗ ತನಿಖೆಯನ್ನು ಕೂಡ ಆಗಬೇಕಾಗಿದೆ ನಿಟ್ಟಿನಲ್ಲಿ ಕೂಡ ಇಬ್ಬರು ಮಾಜಿ ಸಚಿವರು ಕೂಡ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಅವತ್ತು ಫೈರಿಂಗ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಕೂಡ ಬಾಂಬ್ ನಿಷ್ಕ್ರಿಯ ದಳ ಸ್ಥಳದಲ್ಲಿ ಬುಲೆಟ್ಗಳಿಗಾಗಿ ಒಂದು ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಆದರೆ ಬೆಳಿಗ್ಗೆ 9mm ಒಂದು ಬುಲೆಟ್ ಕೂಡ ಮಾತ್ರ ಪತ್ತೆಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಬಳಿ ಇರತಕ್ಕಂಥ 3 ಬುಲೆಟ್ಗಳನ್ನು ಕೂಡ ಈಗಾಗಲೇ ತನಿಖಾ ತಂಡ ಕೂಡ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಆದರೆ ಮಾಜಿ ಸಚಿವ ಶ್ರೀರಾಮುಲು ಹೇಳ್ತಕ್ಕಂಥದ್ದು ಇದು ಕೇವಲ 10-15ರಿಂದ ಫೈರಿಂಗ್ ಆಗಿಲ್ಲ, ಇದು ಸುಮಾರು 100ಕ್ಕೂ ಹೆಚ್ಚು ಬಾರಿ ಫೈರಿಂಗ್ ಆಗಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಮನೆಯ ಸುತ್ತಮುತ್ತ 500 ಮೀಟರ್ ಸುತ್ತಮುತ್ತ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಫೈರಿಂಗ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಬುಲೆಟ್ಗಳು ಕೂಡ ಪತ್ತೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ ಬಸವರಾಜ್, ನೆಕ್ಸ್ಟ್ ಇನ್ನು ಜನಾರ್ದನ್ ರೆಡ್ಡಿ ಮನೆ ಬಳಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತಲ್ಲ, ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. 42ನೇ ACJM ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡಿಲಿಕ್ಕೆ ಬಳ್ಳಾರಿ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 26 ಜನ, ಅದರಲ್ಲಿ 12 ಜನ ಬಿಜೆಪಿ ಕಾರ್ಯಕರ್ತರು, ಇನ್ನು ಉಳಿದಂತೆ 14 ಜನ ಕಾಂಗ್ರೆಸ್ನ ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ನಾಯಕರ ಅಂಗರಕ್ಷಕರಿದ್ರಲ್ಲ, ಸತೀಶ್ ರೆಡ್ಡಿಯ ಅಂಗರಕ್ಷಕರು, ಅವರು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, 26 ಜನರನ್ನ ಟೋಟಲಿ ಪ್ರೊಡ್ಯೂಸ್ ಮಾಡಲಾಗಿರುವಂಥದ್ದು, ಯಾವ ರೀತಿಯಾದಂಥ ವಾದ ಪ್ರತಿವಾದಕ್ಕೆ ರೆಡಿ ಆಗಿದೆ ಕೋರ್ಟ್? ಈಗ ಆಲ್ರೆಡಿ ವಿಚಾರಣೆ ಆರಂಭ ಆಯ್ತಾ? ಏನು ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ, ಬಳ್ಳಾರಿಯಲ್ಲಿ ಫ್ಲೆಕ್ಸ್ ಕಟ್ಟುವಂತಹ ವಿಚಾರಕ್ಕೆ ಶುರುವಾದಂತಹ ಗಲಾಟೆಯಲ್ಲಿ ಓರ್ವ ಕಾಂಗ್ರೆಸ್ನ ಕಾರ್ಯಕರ್ತನು ಕೂಡ ಸಾವನ್ನಪ್ತಾನೆ. ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂತಹ ಬ್ರೂಸ್ಪೇಟೆ ಪೊಲೀಸರು ಇದುವರೆಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 26 ಜನರನ್ನ ಬಂಧನ ಮಾಡಿರುವಂತದ್ದು. ಅದರಲ್ಲಿ 12 ಜನ ಬಿಜೆಪಿ ಕಾರ್ಯಕರ್ತರು, 10 ಜನ ಕಾಂಗ್ರೆಸ್ನ ಕಾರ್ಯಕರ್ತರು, ಉಳಿದಂತೆ 4 ಜನ ಖಾಸಗಿ ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಅನ್ನು ಕೂಡ ಈಗಾಗಲೇ ಅರೆಸ್ಟ್ ಕೂಡ ಮಾಡಿರುವಂತದ್ದು. ಆತನನ್ನು ಅರೆಸ್ಟ್ ಮಾಡಿಕೊಂಡಿರುವಂತಹದ್ದು ಕೊಲೆ ಪ್ರಕರಣದಲ್ಲಿ. ಗುರುಶರಣ್ ಎನ್ನುವಂತ ಒಂದು ಖಾಸಗಿ ಗನ್ಮ್ಯಾನ್ ಇದನ್ನು ಆತನನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಇವತ್ತು ಒಟ್ಟು 26 ಜನರನ್ನು ಕೂಡ ಅಷ್ಟೇ ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಜರುಪಡಿಸ್ತಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಕೆಲವೊಂದು ಕಡೆ ಜಡ್ಜ್ ಪ್ರತಿಯೊಬ್ಬ ಆರೋಪಿಗಳನ್ನು ಕೂಡ ಅಷ್ಟೇ ಹಾಜರಾತಿಯನ್ನ ಪಡ್ಕೊಳ್ತಾರೆ. ಹಾಜರಾತಿ ಪಡ್ಕೊಂಡಿದ್ದಾದಂತಹ ಬಳಿಕ ಅವರನ್ನ ನೀವು ಎಲ್ಲಿ ಬಂಧನ ಮಾಡಿದ್ರು, ನಿಮ್ಮನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಬಂಧನದ ವಿಚಾರವನ್ನ ನಿಮ್ಮ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ರ ಅನ್ನುವಂಥದ್ದನ್ನು ಕೂಡ ಕೇಳ್ತಾರೆ. 25 ಜನ ಆರೋಪಿಗಳು ಕೂಡ ಅಷ್ಟೇ ಹೌದು, ನಮ್ಮನ್ನ ನಿನ್ನೆ ಬೆಳಿಗ್ಗೆ ಬಂಧನ ಮಾಡಿದ್ರು, ನಮ್ಮ ಮನೆಗಳಲ್ಲಿ ಬಂದು ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರೆ, ಅರೆಸ್ಟ್ ನ ಇಂಟಿಮೇಷನ್ ಅನ್ನ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಈ ಸಂದರ್ಭದಲ್ಲಿ ಆ ರಿಮೈಂಡ್ ಅರ್ಜಿಯನ್ನ ನೋಡಿದಂತಹ ಜಡ್ಜ್ ಒಂದ್ ರೀತಿ ಗರಂ ಆಗ್ತಾರೆ. ಯಾಕಂದ್ರೆ ಇವರು 4-5 ಜನ ಆರೋಪಿಗಳಿಗೆ ಒಂದೊಂದು ರಿಮೈಂಡ್ ಅರ್ಜಿಯನ್ನ ಸಿದ್ಧ ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಜಡ್ಜ್ ಕೂಡ ಅಷ್ಟೇ ಗರಂ ಆಗ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ತಂದೆ ಅನ್ನುವಂಥವ್ರು ಬೇರೆ ಇರ್ತಾರೆ. ನೀವು ಒಂದೇ ರಿಮೈಂಡ್ ಅರ್ಜಿಯಲ್ಲಿ 4-5 ಜನ ಆರೋಪಿಗಳನ್ನ ಹೇಗೆ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ತನಿಖಾಧಿಕಾರಿಗಳ ವಿರುದ್ಧ ಗರಂ ಕೂಡ ಹಾಕ್ತಾರೆ. ಇದಾದಂತಹ ಬಳಿಕ ಕಸ್ಟಡಿಗೆ ಏನಾದರೂ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ. ಆದ್ರೆ 25 ಜನರ ಕಸ್ಟಡಿ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ತನಿಖಾಧಿಕಾರಿ ಹೇಳ್ತಾರೆ. ಯಾಕಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾದಂತಹ ಹೇಳಿಕೆಗಳು ಈಗಾಗಲೇ ಪಡ್ಕೊಂಡಿದ್ದೀವಿ, ಆ ಕಾರಣಕ್ಕೋಸ್ಕರ ನಮಗೆ ಮತ್ತೆ ಕಸ್ಟಡಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದಾದಂತಹ ಬಳಿಕ ಕೊಲೆ ಆರೋಪಿ ಏನಿದ್ದಾನೆ ಗುರುಶರಣ್, ಆತನನ್ನು ಕೂಡ ಅಷ್ಟೇ ಜಡ್ಜ್ನ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ನ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ವೇಳೆಯಲ್ಲಿ ಆತ ಎಲ್ಲಿ ಅವನು ಮೂಲತಃ ಅಂತ ಕೇಳ್ತಾರೆ, ಪಂಜಾಬ್ನವರು ಅಂತ ಹೇಳ್ತಾರೆ. ಜೊತೆಗೆ ಯಾರಿಗೆ ಖಾಸಗಿ ಗನ್ಮ್ಯಾನ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಗೆ ಗನ್ಮ್ಯಾನ್ ಆಗಿದೆ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ
ಈ ಒಂದು ನಿಮ್ಮನ್ನ ಅರೆಸ್ಟ್ ಮಾಡಿರುವಂತಹ ವಿಚಾರ ನಿಮ್ಮ ಫ್ಯಾಮಿಲಿಗೆ ಇಂಟಿಮೇಟ್ ಮಾಡಿದಾರ ಅಂತಂದಾಗ ಆರೋಪಿ ಹಿಂದಿ ಭಾಷೆಯನ್ನ ಮಾತನಾಡ್ತಾನೆ. ಯಾಕಂದ್ರೆ ಆತ ಯಾವುದೇ ಕನ್ನಡ ಭಾಷೆಯನ್ನ ಮಾತಾಡೋದಿಲ್ಲ. ಹಿಂದಿ ಭಾಷೆಯಲ್ಲಿ ಇಲ್ಲ ಅಂದಂತ ವೇಳೆಯಲ್ಲಿ ಅಲ್ಲೂ ಕೂಡ ಅಷ್ಟೇ ತನಿಖಾಧಿಕಾರಿಗಳ ವಿರುದ್ಧ ಜಡ್ಜ್ ಗರಂ ಆಗ್ತಾರೆ. ಯಾಕಂದ್ರೆ ಯಾವುದೇ ಒಂದು ಅರೆಸ್ಟ್ ಇಂಟಿಮೇಷನ್ ಅನ್ನ ಇಮಿಡಿಯೇಟ್ ಆಗಿ ಕುಟುಂಬಸ್ಥರಿಗೆ ಕೊಡಬೇಕು. ಈ ಪ್ರಕರಣದಲ್ಲಿ ಯಾಕೆ ನೀವು ಕೊಟ್ಟಿಲ್ಲ, ಆರೋಪಿಯನ್ನು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಕೊಟ್ಟಿಲ್ಲ ಅಂತಾನು ಕೂಡ ಅಷ್ಟೇ ಗರಂ ಆಗ್ತಾರೆ. ಇದಾದಂತ ಬಳಿಕ ಜಡ್ಜ್ ಕೂಡ ಅಷ್ಟೇ ಕೇಳ್ತಾರೆ, ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಕಾರಣಕ್ಕೋಸ್ಕರ ಮತ್ತೇನಾದ್ರೂ ಕಸ್ಟಡಿಗೆ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ. ಇವರು ತನಿಖಾಧಿಕಾರಿ ಸದ್ಯದ ಮಟ್ಟಿಗೆ ತನಿಖೆಗೆ ಅವಶ್ಯಕತೆ ಇಲ್ಲ, ನಾವು ಇನ್ನೂ ಕೂಡ ಅಷ್ಟೇ ಎಲ್ಲಾ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದೀವಿ, ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಆರಿಸಿರುವಂತಹ ಪಿಸ್ತೂಲ್ ಏನಿತ್ತು ಅದನ್ನು ಕೂಡ ಈಗಾಗಲೇ ನಾವು ಸೀಸ್ ಮಾಡ್ಕೊಂಡಿದೀವಿ, ಅವಶ್ಯಕತೆ ಬಿದ್ದರೆ ಮುಂದೆ ನಾವು ಆತನನ್ನ ಬಾಡಿ ವಾರೆಂಟ್ ಮೇಲೆ ತಗೊಂತೀವಿ ಅಂತಾನು ಕೂಡ ಹೇಳ್ತಾರೆ. ಸದ್ಯಕ್ಕೆ ಎರಡೂ ಕಡೆಯನ್ನು ಕೂಡ ಅಷ್ಟೇ ವಾದ ಆಲಿಸಿದಂತಹ ಬಳಿಕ ಆದೇಶವನ್ನ ಕಾಯ್ದಿರಿಸಿದರೆ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ನೀಡುವಂತಹ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ದಟ್ಟವಾಗಿದೆ. ಒಂದು ವೇಳೆ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟರೆ ಪರಪ್ನ ಅಗ್ರಹಾರ ಜೈಲಿನಲ್ಲಿ 26 ಜನ ಆರೋಪಿಗಳನ್ನು ಕೂಡ ಇರಿಸೋದಕ್ಕೆ ಪೊಲೀಸರು ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಆರೋಪಿಗಳು ಕೂಡ ಅಷ್ಟೇ ಜಡ್ಜ್ಗೆ ಮತ್ತೊಂದು ಮನವಿಯನ್ನ ಮಾಡಿಕೊಳ್ತಾರೆ. ಇದು ಏನೀಗ ಗಲಭೆ ಪ್ರಕರಣ ಇದೆ, ಆ ಒಂದು ಗಲಭೆ ಪ್ರಕರಣದಲ್ಲಿ ಶಿಕ್ಷೆ ಪ್ರಮಾಣ 5 ವರ್ಷ ಇರುವಂತಹ ಕಾರಣಕ್ಕೋಸ್ಕರ ದಯವಿಟ್ಟು ನಮಗೆ ಜಾಮೀನನ್ನ ಕೊಡಿ ಅಂತಾನು ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಅವರ ಪರ ವಕೀಲರು ಕೂಡ ಈಗಾಗಲೇ ಜಾಮೀನು ಪ್ರಕ್ರಿಯೆಗಳನ್ನು ಆರಂಭ ಮಾಡಿಕೊಂಡಿದ್ದಾರೆ. 25 ಜನರಿಂದಲೂ ಕೂಡ ಸಹಿಗಳನ್ನ ಪಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಅವರು ಇನ್ನೇನು ಒಂದು ಗಂಟೆಯಲ್ಲಿ ಜಾಮೀನಿಗೋಸ್ಕರ ಅರ್ಜಿಯನ್ನು ಕೂಡ ಹಾಕೊಂತಾರೆ. ಅರ್ಜಿ ಹಾಕಿದಂತಹ ಬಳಿಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಷ್ಟೇ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನೇನಾದ್ರೂ ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ, ಅಥವಾ ಇವತ್ತೇನಾದ್ರೂ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿ ಆರ್ಗ್ಯುಮೆಂಟ್ ಆಗಲಿ ಅನ್ನುವಂತ ಒಂದು ಮನವಿಯನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಾರ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗಲಿರುವಂತಹದ್ದು. ಪೃಥ್ವಿ. ಓಕೆ, ಧನ್ಯವಾದ ಮಂಜು. ಹಾಗೆ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.